ದೇವರ ಮೇಲೆ ಹೇಗೆ ನಿಲ್ಲಿಸುವುದು? ಅದಕ್ಕೆ ರಾಮಕೃಷ್ಣರು, ಭಗವಂತನ ನಾಮವನ್ನು ಉಚ್ಚರಿಸು, ಅವರ ಕೀರ್ತನೆಯನ್ನು ಕೊಂಡಾಡು, ಸಾಧು ಸಂಘದಲ್ಲಿರು, ಪ್ರಾಪಂಚಿಕ ಕರ್ತವ್ಯಗಳ ಮಧ್ಯೆ ಆಗಾಗ ಏಕಾಂತ ಪ್ರದೇಶದಲ್ಲಿ ಭಗವಂತನನ್ನು ಕುರಿತು ಚಿಂತಿಸುವುದು ಅತ್ಯವಶ್ಯಕ. ನಾವು ಪ್ರಪಂಚದಲ್ಲಿ ಹೇಗಿರಬೇಕು ಎಂದು ಕೇಳಿದರು. ಇನ್ನೊಬ್ಬ ಶಿಷ್ಯರು ಆಗ ರಾಮಕೃಷ್ಣರು, ನಿಮ್ಮ ಕರ್ತವ್ಯವನ್ನೆಲ್ಲ ನಿಷ್ಠೆಯಿಂದ ಮಾಡಿ ಮನಸ್ಸನ್ನು ದೇವರ ಮೇಲೆ ಇಡಿ ಎಂದು ತಿಳಿಸಿದರು. ಇದಕ್ಕೊಂದು ಹೋಲಿಕೆಯನ್ನು ನೀಡಿದರು. ಶ್ರೀಮಂತ ಮನೆಯೊಂದರಲ್ಲಿ ಕೆಲಸದವರಿದ್ದಳು. ಅವಳು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು. ಅವಳ ಮನಸ್ಸು ಮಾತ್ರ ಹಳ್ಳಿಯಲ್ಲಿರುವ ತನ್ನ ಮನೆಯ ಮೇಲಿರುವುದು. ಯಜಮಾನನ ಮಕ್ಕಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುವವಳು. ಅವಳ ಮನಸ್ಸಿಗೆ ಚೆನ್ನಾಗಿ ಗೊತ್ತು, ಇವರು ತನ್ನವರಲ್ಲ, ತನ್ನವರೇ ಬೇರೆ. ಹೀಗೆ ತಂದೆ ತಾಯಿ, ಹೆಂಡತಿ, ಮಕ್ಕಳು ಎಲ್ಲರನ್ನೂ ಪ್ರೀತಿಸಬೇಕು. ದುಡಿದು ಗಳಿಸಿ ಪ್ರಾಪಂಚಿಕ ಕರ್ತವ್ಯಗಳನ್ನು ನಿರ್ವಹಿಸಿ ಮನಸ್ಸು ಮಾತ್ರ ದೇವರ ಮೇಲಿರಲಿ. ಕೈಗೆ ಮೊದಲು ಎಣ್ಣೆಯನ್ನು ಸವರಿಕೊಂಡು ಹಲಸಿನ ಹಣ್ಣನ್ನು ಬಿಡಿಸದಿದ್ದರೆ ಕೈಗಳಿಗೆ ಅಂಟೆಲ್ಲ ಮೆತ್ತಿಕೊಳ್ಳುವುದು. ಭಕ್ತಿ ತೈಲವನ್ನು ಮನಸ್ಸಿಗೆ ಲೇಪಿಸಿಕೊಂಡು ಕರ್ತವ್ಯಗಳಲ್ಲಿ ತೊಡಗಬೇಕು ಎಂದು ಹೇಳಿದರು.